गुलबर्गा ब्रेकिंग न्यूज। सीएस सिस्टम के जरिए 173 चोरी गुमशुदा मोबाइल रिकवर, ओनर्स को वापस किए गए। गुलबर्गा जिले से एक बड़ी और राहत भरी खबर सामने आ रही है। बात एससीडी में एक ने कहा कि दोनों से साथ गुलबर्गा जिले के अलग अलग पुलिस स्टेशन लिमिट्स में चोरी हुए या गुम हो गए मोबाइल फोन्स को साइबर क्राइम पुलिस की टीम ने सीएस सिस्टम के जरिए रिकवर करते हुए कुल 173 मोबाइल फोन्स बरामद किए हैं। ये मोबाइल फोन्स उन लोगों के हैं जिन्होंने भारत सरकार के दूरसंचार विभाग द्वारा लागू किए गए सीआर सिस्टम के पोर्टल और हेल्पलाइन नंबरों पर अपनी शिकायतें दर्ज कराई थी। शिकायतों के बाद साइबर क्राइम पुलिस ने इस पर काम शुरू किया। जिले के सभी डिप्टी सुपरिंटेंडेंट ऑफ पुलिस के मार्गदर्शन में कलबुर्गी जिले के सभी सर्कल इंस्पेक्टर्स और पीएसआई के नेतृत्व में सभी पुलिस स्टेशनों के ड्यूटी स्टाफ और साइबर क्राइम पुलिस स्टेशन के अधिकारियों और कर्मचारियों के सहयोग से इन सभी 173 मोबाइल फोन्स को सफलतापूर्वक ट्रेस किया गया। आज पुलिस भवन में एक खास कार्यक्रम के दौरान माननीय सुपरिंटेंडेंट ऑफ पुलिस आदुरु श्रीनिवासलू, एडिशनल एसपी, अन्य डाईएसपीज और सर्कल इंस्पेक्टर्स की मौजूदगी में ये सभी मोबाइल फोन्स उनके असल ओनर्स के हवाले कर दिए गए। इस मौके पर एसपी आदुरु श्रीनिवासलू ने मीडिया से बात करते हुए कहा कि अगर किसी का मोबाइल फोन चोरी हो जाता है, खो जाता है या गुम हो जाता है तो बिना देरी किए सीआर पोर्टल या हेल्पलाइन के माध्यम से शिकायत दर्ज करनी चाहिए, जिससे पुलिस को मोबाइल ट्रेस करने में मदद मिलती है। मोबाइल फोन्स की इस सफल बरामदगी के लिए इस ऑपरेशन में शामिल सभी पुलिस अधिकारियों और कर्मचारियों को एसपी आदुरु श्रीनिवासलू आईपीएस ने शाबाशी दी और उनके काम की प्रशंसा की। ಇವತ್ತು ನಾವು ಕಲಬುರಗಿ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಈ ಮೊಬೈಲ್ ಫೋನುಗಳನ್ನು ಕಳೆದುಕೊಂಡಿರುವ ಅವರ ಡೀಟೇಲ್ಸ್ ನಾವು CAR ಪೋರ್ಟಲಲ್ಲಿ ಫಿಲ್ ಮಾಡಿ ಅದು ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ಇವತ್ತು ವಾರಸುದಾರರಿಗೆ ಹಿಂದಿರುಗಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಟೋಟಲ್ ನಾವು 173 ಮೊಬೈಲ್ ಫೋನನ್ನು ಇವತ್ತು ಪತ್ತೆ ಹಚ್ಚಿ ವಾರಸುದಾರರಿಗೆ ಹಿಂದಿರುಗಿಸಿದ್ದೇವೆ. ಇದು ಕಳೆದ ಆಲ್ಮೋಸ್ಟ್ ಕಳೆದ ಒಂದು ವರ್ಷದಲ್ಲಿ ಕಳೆದು ಹೋಗಿರೋ ಮೊಬೈಲ್ ಫೋನ್ಸ್ ಪತ್ತೆ ಹಚ್ಚಿದ್ದು, ಇನ್ನೂ ಕೆಲವೊಂದು ಪತ್ತೆ ಹಚ್ಚೋದು ಬಾಕಿ ಇದೆ. ಬಟ್ ಈಗ ರೀಸೆಂಟಾಗಿ ಪತ್ತೆ ಹಚ್ಚೋದು ನಾವು ಇವತ್ತು ಓನರ್ಸ್ಗೆ ರಿಟರ್ನ್ ಮಾಡಿದ್ದೇವೆ. ಫಸ್ಟ್ ಇನಿಷಿಯಲ್ ಆಗಿ ಅವ್ರಿಗೆ ಬೇಕಾಗಿರೋದು ಅವ್ರ ಮೊಬೈಲ್ ಫೋನ್ ನಂಬರು ಮತ್ತು ಅವರ IMEI ನಂಬರು, ಈ ಡೀಟೇಲ್ಸ್ ಸಮೇತ ಅವರು CAR ಪೋರ್ಟಲಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅವರು ಸ್ವತಃ ಆಗಿ CAR ಪೋರ್ಟಲಲ್ಲಿ ಓನ್ ಆಗಿ ಅವರು ಎಂಟ್ರಿ ಮಾಡ್ಕೋಬಹುದು, ಅಥವಾ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಬಂದಿದ್ರೆ ನಮ್ಮ ಪೊಲೀಸ್ ಅವರು ಅದು ಡೀಟೇಲ್ಸ್ನ ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡಿದ ತಕ್ಷಣ ಅದು ಎಲ್ಲೇ ಬಳಕೆ ಆಗಿದ್ರು ತಕ್ಷಣ ನಮ್ಮ ಪೊಲೀಸ್ ಅವ್ರ ಮಾಹಿತಿ ಬರುತ್ತೆ. ಮಾಹಿತಿ ಬಂದ ತಕ್ಷಣ ಅವರು ರಿಕವರಿ ಮಾಡಿ ನಾವು ಒರಿಜಿನಲ್ ಓನರ್ ರಿಟರ್ನ್ ಮಾಡುತ್ತೇವೆ. ಇದು ಸತತವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾವು ಎವ್ರಿ 1 ಮಂತ್ 2 ಮಂತ್ಸ್ಗೆ ಒಮ್ಮೆ ಮೊಬೈಲ್ ಫೋನ್ ರಿಕವರಿ ಮಾಡಿ ಓನರ್ ರಿಟರ್ನ್ ಮಾಡ್ತಾ ಇದ್ದು. ಕೆಲವು ಟೈಮ್ ಲೋಕಲ್ ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ಅಥವಾ ಸರ್ಕಲ್ ಲೆವೆಲಲ್ಲಿ ರಿಟರ್ನ್ ಮಾಡ್ತಾ ಇದ್ದು. ಇವತ್ತು ಜಾಸ್ತಿ ಮೊಬೈಲ್ ಇರೋದ್ರಿಂದ ನಾವು SP ಆಫೀಸ್ ಲೆವೆಲಲ್ಲಿ ರಿಟರ್ನ್ ಮಾಡಬೇಕು ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದೆ ಐಫೋನ್ ಇದೆ ಮತ್ತು ಸ್ಯಾಮ್ಸಂಗ್ S22 ಅಲ್ಟ್ರಾ, ಹೈ ಎಂಡ್ ಮೊಬೈಲ್ ಫೋನ್ ಸಾಕಷ್ಟು ಇದೆ. ಹೌದು, ಸಾಕಷ್ಟು ಕೆಲವು ಕಡೆ ಈ ನಿಯರ್ ಬೈ ಸರೌಂಡಿಂಗ್ ಡಿಸ್ಟ್ರಿಕ್ಸು, ಕೆಲವೊಂದು ನಾರ್ತ್ ಇಂಡಿಯಾಲ್ಲೂ ಪತ್ತೆ ಆಗಿ ರಿಕವರಿ ಮಾಡಲಾಗಿದೆ. ಬೇರೆ ಮೊಬೈಲ್ಸ್ ಯಾವಾದರೂ ಸಿಕ್ಕಿದಾವೆ ಸರ್? ಮತ್ತೆ ಈ ರಿಕವರಿ ಪ್ರೋಸೆಸ್ ಇದು ಕಂಟಿನ್ಯೂಸ್ ಪ್ರಾಸೆಸ್, ನಿರಂತರವಾಗಿ ಪ್ರತಿದಿನನೂ ಈ ಪ್ರೋಗ್ರೆಸ್ ನಡೀತಾ ಇರುತ್ತೆ. ಎಲ್ಲೇ ಜಾತ್ರೆ ಟೈಮಲ್ಲಿ ಕಳೆದು ಹೋಗಿರುತ್ತದೆ, ಕೆಲವು ಟೈಮು ಸಂತೆ ಟೈಮಲ್ಲಿ ಕಳೆದು ಹೋಗಿರುತ್ತೆ, ಬಸ್ಸಲ್ಲಿ
ಟ್ರೈನಲ್ಲಿ ಈ ಥರ ಸಾಕಷ್ಟು ಕಡೆ ಮಿಸ್ಸಿಂಗ್ ಆಗಿರೋ ಎಲ್ಲ ಡೀಟೇಲ್ಸ್ ನಾವು CAR ಪೋರ್ಟಲ್ ಎಂಟ್ರಿ ಮಾಡಿ ಪತ್ತೆ ಹಚ್ಚಿ ರಿಟರ್ನ್ ಮಾಡ್ತಾ ಇದ್ದೀವಿ. ಕೇಸ್ ಮಾಡ್ಲಾರ್ದು ಯಾವ್ದಾದ್ರು ಕೇಸ್ CAR ಪೋರ್ಟಲ್ ಡೈರೆಕ್ಟ್ ಆಗಿ ಎಂಟ್ರಿ ಆಗಿದ್ರೆ ಇಮಿಡಿಯೇಟ್ ಆಗಿ ನಮಗೆ ಟ್ರೇಸ್ ಆಗುತ್ತೆ ಮೊಬೈಲ್. ಅವು ಯಾರಿಗಾದ್ರೂ ಕೊಟ್ಟಿದ್ದೀರಾ ಸರ್? ಈಗ ಆ ಥರ ಬಂದಿದ್ದು ಯಾವ್ದಾದ್ರು ಕೊಟ್ಟಿದ್ದೀರಾ? ಅದೇ ಎಲ್ಲ ಈಗ CAR ಪೋರ್ಟಲ್ ಇಂದಾನೆ ನಾವೆಲ್ಲ ಕೊಟ್ಟಿದ್ದೀವಿ.